ಅದೃಶ್ಯವಾಗುತ್ತಿರುವ ನಾಣ್ಯ. ಎರಡು ಪಾರದರ್ಶಕ ಗಾಜಿನ ಲೋಟಗಳನ್ನು ಬಳಸಿಕೊಂಡು ನೀವು ಒಂದು ಸರಳವಾದ ನಾಣ್ಯ ಅದೃಶ್ಯ ಮಾಡುವ ಮ್ಯಾಜಿಕ್ ಮಾಡಬಹುದು. ಈ ಪ್ರಯೋಗವು ಬೆಳಕಿನ ವಕ್ರೀಭವನದ ಗುಣಲಕ್ಷಣಗಳನ್ನು ಬಳಸುತ್ತದೆ. ನಾವು ಈ ಮ್ಯಾಜಿಕ್ ಅನ್ನು ನಾಣ್ಯವನ್ನು ಮೇಲಿನಿಂದ ನೋಡದೆ ಬದಿಯಿಂದ ನೋಡುವ ಮೂಲಕ ಮಾಡಬೇಕು. ವಿವಿಧ ಸ್ಥಾನಗಳಿಂದ ಈ ಆಟವನ್ನು ಆಡಲು ಪ್ರಯತ್ನಿಸಿ ಮತ್ತು ಯಾವ ಸ್ಥಾನಗಳಲ್ಲಿ ನೀವು ನಾಣ್ಯವನ್ನು ಅದೃಶ್ಯ ಮಾಡಬಹುದು ಎಂಬುದನ್ನು ನೋಡಿ. ಮೊದಲು ಎರಡು ನಾಣ್ಯಗಳನ್ನು ತೆಗೆದುಕೊಳ್ಳಿ. ಒಂದು ನಾಣ್ಯವನ್ನು ಮೊದಲ ಗಾಜಿನ ಲೋಟದ ಕೆಳಗೆ ಇರಿಸಿ ಮತ್ತು ಇನ್ನೊಂದು ನಾಣ್ಯವನ್ನು ಎರಡನೇ ಗಾಜಿನ ಲೋಟದ ಒಳಗೆ ಇರಿಸಿ. ಈಗ ಮೊದಲ ಗಾಜಿನ ಲೋಟದಲ್ಲಿ ನೀರು ತುಂಬಲು ಪ್ರಾರಂಭಿಸಿ. ನಾಣ್ಯವು ನಿಜವಾಗಿಯೂ ಕಣ್ಮರೆಯಾಗುವುದನ್ನು ನೀವು ನೋಡುತ್ತೀರಿ. ನಾವು ಮ್ಯಾಜಿಕ್ ಮಾಡಿದೆವು. ಈಗ ನೀವು ನಾಣ್ಯವನ್ನು ಒಳಗೆ ಇರಿಸಿರುವ ಎರಡನೇ ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿದರೆ ನಿಮಗೆ ನಾಣ್ಯ ಕಾಣಿಸುತ್ತದೆ. ನೀವು ಲೋಟದ ಮೇಲ್ಭಾಗದಿಂದ ನೋಡಿದರೆ ನಿಸ್ಸಂದೇಹವಾಗಿ ಎರಡೂ ಸಂದರ್ಭಗಳಲ್ಲಿ ನೀವು ನಾಣ್ಯವನ್ನು ನೋಡಬಹುದು. ಆದ್ದರಿಂದ ನಾಣ್ಯವನ್ನು ಬದಿಯಿಂದ ನೋಡುವುದರಿಂದ ಮಾತ್ರ ಈ ಮ್ಯಾಜಿಕ್ ಸಾಧ್ಯ. ವಾಸ್ತವದಲ್ಲಿ ನಾಣ್ಯ ಇನ್ನೂ ಗಾಜಿನ ಲೋಟದ ಕೆಳಗೆ ಇದೆ, ಆದರೆ ನೀವು ಅದನ್ನು ನೋಡಲು ಸಾಧ್ಯವಿಲ್ಲ. ಮತ್ತು ಇಲ್ಲಿ ನೀವು ನೋಡುವಂತೆ ಎರಡನೇ ಗಾಜಿನ ಲೋಟದ ತಳದಲ್ಲಿ ಯಾವುದೇ ನಾಣ್ಯವಿಲ್ಲ. ಈಗ ಇದು ಏಕೆ ಸಂಭವಿಸುತ್ತದೆ? ಇದು ಬೆಳಕಿನ ವಕ್ರೀಭವನದ ಕಾರಣದಿಂದ ಆಗುತ್ತಿದೆ. ಬೆಳಕಿನ ಮಾರ್ಗವು ಎರಡೂ ಸಂದರ್ಭಗಳಲ್ಲಿ ಒಂದೇ ಆಗಿರುತ್ತದೆ, ಆದರೆ ನಾಣ್ಯವನ್ನು ಗಾಜಿನ ಲೋಟದ ಕೆಳಗೆ ಇಡುವುದರಿಂದ ಬೆಳಕು ಗಾಳಿಯಿಂದ ಗಾಜಿನ ಲೋಟದ ಮೂಲಕ ಹಾದುಹೋದ ನಂತರ ನೀರಿಗೆ ಪ್ರವೇಶಿಸುತ್ತದೆ. ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ಗಾಜಿನ ರಿಫ್ರಾಕ್ಟಿವ್ ಇಂಡೆಕ್ಸ್ಗಿಂತ ತೀರಾ ಕಡಿಮೆ. ಹಾಗಾಗಿ ಬೆಳಕಿನ ಕಿರಣಗಳು ನಾಣ್ಯದ ಸುತ್ತಲೂ ಸಂಪೂರ್ಣವಾಗಿ ಬಾಗುತ್ತದೆ. ಆದ್ದರಿಂದ ನೀವು ನಾಣ್ಯವನ್ನು ನೋಡಲು ಸಾಧ್ಯವಿಲ್ಲ. ಈಗ ನೀವು ನೋಡುವ ಕೋನವನ್ನು ಬದಲಾಯಿಸಿ. ಗಾಜಿನ ಲೋಟದ ಮೇಲ್ಮೈಯಲ್ಲಿ ಹತ್ತಿರ ಬಂದು ನೋಡಿದರೆ ನಿಮಗೆ ನಿಜವಾಗಿಯೂ ನಾಣ್ಯವನ್ನು ನೋಡಲು ಸಾಧ್ಯವಾಗುತ್ತದೆ. ಹಾಗಾದರೆ ನಾಣ್ಯವು ಅದೃಶ್ಯವಾಗುವ ಹಿಂದಿನ ವಿಜ್ಞಾನ ಇದು.